ಸಹರ್ಷ ಪುರಾಣಕ್ಕೆ ವಾಮ್ ವೆಲ್ಕಮ್. ಆ್ಯಕ್ಚುಲಿ ಮಕ್ಕಳಿಗೆ ಯಾವ ಥರ ಡಿಶ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ಹೊಸದೇನೋ ಟ್ರೈ ಮಾಡುವಾಗ ಇದು ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದಳು. ಇದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ಒಂದು ಡಿಶಲ್ಲಿ ಈ ಪೌಡರ್ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜನ ಹುರ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ಈ ರೀತಿ ಪೌಡರ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಬೌಲಲ್ಲಿ ಗಟ್ಟಿ ಮೊಸರು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಯಾವುದೇ ಒಂದು ಲಮ್ಸ್ ಏನೂ ಇರಬಾರ್ದು. ಅದಕ್ಕೆ ಎಳೆದಾಗಿರುವಂತಹ ಒಂದು ಬೀಟ್ರೂಟ್ನ ಚಿಕ್ಕದಾಗಿ ತುರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಆಗಲೇ ಮಾಡಿಟ್ಕೊಂಡಿರೋ ಪೌಡರ್ನು ಕೂಡ ಹಾಕ್ಕೋಬೇಕು. ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬ್ಲ್ಯಾಕ್ ಸಾಲ್ಟೇ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಸಾಲ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದ್ರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿ ರಿವ್ಯೂ ಕೇಳೋಣ. ಒಂದು ಹೊಸ ಡಿಶ್ ಮಾಡಿದ್ದೀನಿ. ಅಂದರೆ ಡಿಶ್ ಅಂದರೆ ಇದೊಂಥರ ಸೈಡ್ ಡಿಶ್. ತಿಂದು ಜಿನ್ಯೂನ್ ಆಗಿ ರಿವ್ಯೂ ಹೇಳಬೇಕು, ಆಯಿತಾ? Take it. ಹೆಂಗಿದೆ? ಸೂಪರ್. ಹೆಂಗೆ ನಾವು